ನಮಸ್ಕಾರ ಸ್ನೇಹಿತರೆ. ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಅನಿಮೇಷನ್ ಕೀಸ್ ನ ಕಾಪಿ ಪೇಸ್ಟ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಈ ಕ್ಲಾಸ್ ನಲ್ಲಿ ಅದನ್ನ ಮುಂದುವರಿಸ್ತಾ ಅನಿಮೇಷನ್ ಕೀಸ್ ನ ಡಿಲೀಟ್ ಮಾಡೋದು ಹೇಗೆ, ಮೂವ್ ಮಾಡೋದು ಹೇಗೆ, ಮತ್ತೆ ಸ್ಕೇಲ್ ಮಾಡೋದು ಹೇಗೆ, ಇವುಗಳನ್ನೆಲ್ಲ ಕಲಿಯೋಣ. ಮತ್ತೆ ಇದರ ಜೊತೆಗೆ ಒಂದು ರೇಸಿಂಗ್ ಟ್ರ್ಯಾಕ್ ನಲ್ಲಿ ಒಂದು ರೇಸಿಂಗ್ ಕಾರ್ ಅನಿಮೇಷನ್ ನ ಮಾಡೋಣ. ರೇಸಿಂಗ್ ಕಾರ್ ಅನಿಮೇಷನ್ ಮಾಡುವಾಗ ನಾವು ಇದುವರೆಗೂ ಅನಿಮೇಷನ್ ಬಗ್ಗೆ ನಾವೇನು ಕಲ್ತಿದ್ದೀವಿ ಅದನ್ನೆಲ್ಲ ಯೂಸ್ ಮಾಡ್ತೀವಿ. ಮತ್ತೆ ಅದರ ಜೊತೆಗೆ ಅನಿಮೇಷನ್ ನ ಫಸ್ಟ್ ಪ್ರಿನ್ಸಿಪಲ್ ಆದ ಟೈಮಿಂಗ್, ಅದರ ಬಗ್ಗೆ ಕೂಡ ಕಲ್ತ್ಕೊಳ್ಳೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ನೀವು ಈ ಅನಿಮೇಷನ್ ಕೀಸ್ ನ ಮೂವ್ ಮಾಡಬೇಕು ಅಂದ್ರೆ ಒಂದ್ ಕಡೆಯಿಂದ ಮತ್ತೊಂದು ಕಡೆ, ಈಗ ಫಾರ್ ಎಕ್ಸಾಂಪಲ್ 25ನೇ ಫ್ರೇಮ್ ಇರುವಂತ ಈ ಕೀನ 30ನೇ ಫ್ರೇಮಿಗೆ ನಾನು ಮೂವ್ ಮಾಡಬೇಕು ಅಂದ್ರೆ ಒಂದು ಆ ಫ್ರೇಮಿಗೆ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ ಕಟ್ ಮಾಡಿ, ನಂತರ 30ನೇ ಫ್ರೇಮಿಗೆ ಬಂದ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಬೋದು. ಓಕೆ, ಈ ಥರ ಮೂವ್ ಮಾಡ್ಬೋದು. ಬಟ್ ಇದಕ್ಕಿಂತ ಬೆಟರ್ ವೇ ಅಂದರೆ ನೀವು ಆ ಅನಿಮೇಷನ್ ಕೀನ ಈ ಥರ ಸೆಲೆಕ್ಟ್ ಮಾಡಿ ನಂತರ ಈ ಥರ ಈಸಿಯಾಗಿ ಮೂವ್ ಮಾಡ್ಬೋದು. ಓಕೆ, ಹೇಗೆ ಸೆಲೆಕ್ಟ್ ಮಾಡೋದು? ನಿಮ್ಮ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ, ಕೀಸ್ ಕಾಣಿಸ್ತಾ ಇದೆ ನಿಮಗೆ, ಶಿಫ್ಟ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಶಿಫ್ಟ್ ಪ್ರೆಸ್ ಮಾಡಿ ಲೆಫ್ಟ್ ಕ್ಲಿಕ್ ಯೂಸ್ ಮಾಡಿ ಈ ಥರ ಡ್ರ್ಯಾಗ್ ಮಾಡಿ. ಓಕೆ, ಆಗ ನಮ್ಮ ಕೀ ಅದು ಆ ಅನಿಮೇಷನ್ ಕೀ ಸೆಲೆಕ್ಟ್ ಆಗಿರುತ್ತೆ. ಈ ರೀತಿಯ ಒಂದು ರೆಡ್ ಕಲರ್ ಬಾರ್ ಬರುತ್ತೆ. ಈ ರೆಡ್ ಬಾರ್ ಕೆಳಗಡೆ ಆ ಅನಿಮೇಷನ್ ಕೀ ಸೆಲೆಕ್ಟ್ ಆಗಿರುತ್ತೆ. ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಶಿಫ್ಟ್ ಪ್ರೆಸ್ ಮಾಡಿ ಇಟ್ಕೊಂಡು ಲೆಫ್ಟ್ ಕ್ಲಿಕ್ ಡ್ರ್ಯಾಗ್ ಮಾಡಿದ್ರೆ ಈ ರೀತಿಯ ಒಂದು ರೆಡ್ ಕಲರ್ ಬಾರ್ ಬರುತ್ತೆ. ಆ ರೆಡ್ ಬಾರ್ ಕೆಳಗಡೆ ನಮ್ಮ ಅನಿಮೇಷನ್ ಕೀ ಸೆಲೆಕ್ಟ್ ಆಗಿರುತ್ತೆ. ಮತ್ತೆ ಸ್ನೇಹಿತರೆ, ನೀವು ಈ ರೆಡ್ ಬಾರ್ ನಲ್ಲಿ ನೋಡಬಹುದು 4 ಸಣ್ಣ ಸಣ್ಣ ಯೆಲ್ಲೋ ಕಲರ್ ಆರೋ ಮಾರ್ಕ್ಸ್ ಇದೆ. ಓಕೆ, ತುದಿಯಲ್ಲಿ 2 ಇದೆ, ಮಧ್ಯದಲ್ಲಿ 2 ಇದೆ. ಈ ಮಧ್ಯದಲ್ಲಿರುವಂಥ ಆರೋ ಮಾರ್ಕ್ಸ್ ಅನ್ನ ಯೂಸ್ ಮಾಡಿ ನಾವು ಆ ಅನಿಮೇಷನ್ ಕೀಸ್ನ ಮೂವ್ ಮಾಡಬಹುದು. ಓಕೆ, ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ಅನಿಮೇಷನ್ ಕೀಸ್ನ ನಾವು ಮೂವ್ ಮಾಡಬಹುದು. ಮತ್ತು ತುದಿಯಲ್ಲಿರುವಂಥ ಆರೋ ಕೀಸ್ ಏನಿದೆ ಅದನ್ನು ಯೂಸ್ ಮಾಡಿ ಆ್ಯಕ್ಚುಲಿ ನಾವು ಆ ಅನಿಮೇಷನ್ ಕೀಸ್ನ ಸ್ಕೇಲ್ ಮಾಡ್ತೀವಿ. ಬಟ್ ಸ್ಕೇಲ್ ಮಾಡೋದು ಯಾವಾಗ ಯೂಸ್ ಆಗುತ್ತೆ ಅಂದರೆ ನಾವು ಒಂದಕ್ಕಿಂತ ಹೆಚ್ಚು ಅನಿಮೇಷನ್ ಕೀಗಳನ್ನು ಸೆಲೆಕ್ಟ್ ಮಾಡಿದಾಗ. ಓಕೆ, ಇವಾಗ ಜಸ್ಟ್ ಒಂದು ಸೆಲೆಕ್ಟ್ ಮಾಡಿದ್ದೀವಿ, ನಮಗೆ ಈ ಸ್ಕೇಲ್ ಅಷ್ಟು ಯೂಸ್ ಬರೋಲ್ಲ. ನೀವು ಸ್ಕೇಲ್ ಮಾಡಿದರೂ ಅದು ಒಂಥರ ಮೂವ್ ಆದಂಗೆ ಇರುತ್ತೆ. ಅದೇ ನೀವು ಜಾಸ್ತಿ ಕೀನ ಸೆಲೆಕ್ಟ್ ಮಾಡಿದಾಗ, ಈಗ ನಾನು ಮತ್ತೆ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ಶಿಫ್ಟ್ ಇಟ್ಕೊಳ್ಳಿ, ಲೆಫ್ಟ್ ಕ್ಲಿಕ್ ಡ್ರ್ಯಾಗ್ ಮಾಡ್ತಾ ನೀವು ಆ್ಯಕ್ಚುಲಿ ಎಷ್ಟು ಅನಿಮೇಷನ್ ಕೀಸ್ನ ಬೇಕಾದರೂ ಒಟ್ಟಿಗೆ ಸೆಲೆಕ್ಟ್ ಮಾಡ್ಬೋದು ಈ ಥರ. ಈ ಥರ ಜಾಸ್ತಿ ಕೀಸ್ನ ಸೆಲೆಕ್ಟ್ ಮಾಡಿದಾಗ ನೀವು ಈ ತುದಿಯಲ್ಲಿರುವಂಥ ಆರೋ ಕೀನ ಯೂಸ್ ಮಾಡಿ ಆ ಅನಿಮೇಷನ್ ಕೀಗಳನ್ನ ಒಂದಕ್ಕಿಂತ ಒಂದು ಅಂದರೆ ಹತ್ತತ್ರ ಬರೋ ಥರ ಮಾಡ್ಬೋದು, ಅಥವಾ ಇನ್ನೂ ದೂರ ಹೋಗೋ ಥರ ಮಾಡ್ಬೋದು. ಆಗ ನಿಮ್ಮ ಅನಿಮೇಷನ್ ಕೀಸ್ ಸ್ಕೇಲ್ ಆಗುತ್ತೆ, ಅಥವಾ ಆ್ಯಕ್ಚುಲಿ ಅಲ್ಲಿ ಏನಾಗುತ್ತೆ ಅಂದರೆ ಟೈಮಿಂಗ್ ವ್ಯತ್ಯಾಸ ಆಗುತ್ತೆ. ಓಕೆ, ಅನಿಮೇಷನ್ ಮಾಡುವಾಗ ನಿಮ್ಮ ಟೈಮಿಂಗ್ನ ನೀವು ಚೇಂಜ್ ಮಾಡೋದಿದ್ರೆ ಈ ಥರ ನಾವು ಮಾಡ್ಬೋದು. ಅದು ಮುಂದೆ ಎಕ್ಸಾಂಪಲ್ಗಳಲ್ಲಿ ನೀವು ಇನ್ನೂ ಕರೆಕ್ಟಾಗಿ ನೋಡ್ತೀರಾ. ಈಗ ನೀವು ನೋಡ್ಬೋದು ಈ ಟೋಟಲ್ ಅನಿಮೇಷನ್ ಬಂದುಬಿಟ್ಟು 120 ಫ್ರೇಮ್ಸ್ನಲ್ಲಿದೆ. 5 ಸೆಕೆಂಡ್ ಅನಿಮೇಷನ್ ಇದೆ. ನನಗೆ ಇದನ್ನು 5 ಸೆಕೆಂಡ್ ಬೇಡ, 2.5 ಸೆಕೆಂಡ್ ಅಂದರೆ ಸ್ವಲ್ಪ ಫಾಸ್ಟಾಗಿ ಆಗಲಿ, ಟೋಟಲ್ ಬಂದುಬಿಟ್ಟು 60 ಫ್ರೇಮ್ಸ್ನಲ್ಲಿ ಮುಗಿಲಿ ಅಂತ ಅನಿಸಿದ್ರೆ ಆಗ ನಾನು ಈ ಅನಿಮೇಷನ್ಗಳನ್ನು ಕೀಗಳನ್ನ ಸ್ಕೇಲ್ ಮಾಡ್ಬೋದು. ಓಕೆ, ಸ್ವಲ್ಪ ಇದು ಮುಂದೆ ತಗೊಳ್ಳಿ, ಸ್ಲೈಡರ್ ಯೂಸ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಿ ಎಲ್ಲ ಕೀಗಳನ್ನು ಈ ಥರ ಶಿಫ್ಟ್ ಇಟ್ಕೊಂಡು ಲೆಫ್ಟ್ ಕ್ಲಿಕ್ ಯೂಸ್ ಮಾಡಿ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡಿ. ಈಗ ಈ ತುದಿಯಲ್ಲಿರುವಂಥ ಆರೋ ಕೀನ ಯೂಸ್ ಮಾಡಿ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಮೂವ್ ಮಾಡ್ತಾ ಬನ್ನಿ, ಆ ಲಾಸ್ಟ್ ಕೀ ಎಲ್ಲಿದೆ ಅಂತ ನೋಡಿ. ಓಕೆ, ಲಾಸ್ಟ್ ಕೀ ಬಂದುಬಿಟ್ಟು ಕರೆಕ್ಟಾಗಿ 60ನೇ ಫ್ರೇಮ್ ಮೇಲೆ ಬಿಡಿ. ಓಕೆ, ನೀವು ನೋಡ್ಬೋದು ಈ ಕೀನ ನಾನು 60ನೇ ಫ್ರೇಮ್ ಮೇಲೆ ಬಿಟ್ಟಿದ್ದೀನಿ. ಈಗ ನೋಡ್ಬೋದು ಇಡೀ ಅನಿಮೇಷನ್ 60 ಫ್ರೇಮ್ಸ್ನಲ್ಲೇ ಮುಗಿದೋಗುತ್ತೆ. ನಾವು ಅನಿಮೇಷನ್ ಟೈಮಿಂಗನ್ನು 2 ಪಟ್ಟು ಸ್ಪೀಡ್ ಮಾಡಿದ್ದೀವಿ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನೀವು ನೋಡ್ಬೋದು ಈ ಅನಿಮೇಷನ್ ಕೀಸ್ ಏನಿದೆ ಇವು ಸರಿಯಾಗಿ ಒಂದು ಫ್ರೇಮ್ ಮೇಲೆ ಬಂದು ಕೂತ್ಕೊಂಡಿಲ್ಲ. ಓಕೆ, ನೀವು ನೋಡ್ಬೋದು ಈ 38ನೇ ಫ್ರೇಮ್ ಏನಿದೆ ಇದು 37ರ ಮೇಲೂ ಇಲ್ಲ, 38ರ ಮೇಲೂ ಇಲ್ಲ. ಈ ಕೀ ಆ್ಯಕ್ಚುಲಿ ಎಲ್ಲೋ 38-37ರ ಮಧ್ಯದಲ್ಲಿದೆ. ಓಕೆ, ನೀವು ಕರೆಕ್ಟಾಗಿ ಕೀಗೆ ಹೋಗಬೇಕು ಅಂದರೆ ನೀವು ಇಲ್ಲಿ ಈ ಪ್ಲೇಬ್ಯಾಕ್ ಕಂಟ್ರೋಲ್ಸ್ನಲ್ಲಿ ಈ 2ನೇ ಬಟನ್ ಏನಿದೆ ಇದನ್ನು ಯೂಸ್ ಮಾಡ್ಬೋದು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟೆಪ್ ಬ್ಯಾಕ್ 1 ಕೀ ಅಂತ. ಕರೆಕ್ಟಾಗಿ ಆ ಫ್ರೇಮ್ಗೆ ಅಥವಾ ಆ ಕೀ ಹತ್ರ ಹೋಗುತ್ತೆ, ಆಗ ಅದು ಯಾವ ಫ್ರೇಮ್ ಅಂತ ತೋರಿಸುತ್ತೆ ನೋಡಿ. ಆ ಫ್ರೇಮ್ ನಂಬರ್ ಆ್ಯಕ್ಚುಲಿ ಬಂದುಬಿಟ್ಟು 37.69. ಅದೇ ಥರ ನೆಕ್ಸ್ಟ್ ಫ್ರೇಮ್ಗೆ ಹೋದರೆ, ನೆಕ್ಸ್ಟ್ ಕೀಗೆ ಹೋದರೆ ಅದು 25.3ಅಲ್ಲಿದೆ, ಇದು 12.9ಅಲ್ಲಿದೆ, ಇದು ಕರೆಕ್ಟಾಗಿದೆ. ಇದು 50.09, ಇದು 60.01 ನೋಡಿ. ಯಾವುದು ಕೂಡ ಸರಿಯಾಗಿ ಒಂದು ಫ್ರೇಮ್ ಮೇಲಿಲ್ಲ. ಈ ಥರ ಆದಾಗ ನಾವೇನು ಮಾಡ್ಬೋದು ಅಂದರೆ ಒಂದು ಸಿಂಪಲ್ ಸೊಲ್ಯೂಷನ್ ಏನು ಮಾಡ್ಬೋದು, ಜಸ್ಟ್ ಮತ್ತೊಂದು ಸಲ ಆ ಎಲ್ಲ ಫ್ರೇಮ್ಸ್ನ ಕೂಡ ಈ ಥರ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಅಲ್ಲೇ ಸ್ನ್ಯಾಪ್ ಅಂತ ಇರುತ್ತೆ, ಸ್ನ್ಯಾಪ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಫ್ರೇಮ್ಸ್ ಕೂಡ, ಎಲ್ಲ ಕೀ ಕೂಡ ಹತ್ತಿರದಲ್ಲಿರುವಂಥ ಫ್ರೇಮ್ಗೆ ಶಿಫ್ಟ್ ಆಗುತ್ತೆ. ಓಕೆ, ಇದು ನೋಡ್ಬೋದು. ಈಗ ನೀವು ಇದನ್ನು ಯೂಸ್ ಮಾಡಿ ನೋಡಿ, ಎಲ್ಲ ಕೂಡ ಕರೆಕ್ಟಾಗಿ ಹೋಲ್ ನಂಬರ್ ಫ್ರೇಮ್ಸ್ ಮೇಲೆ ಬಂದಿದೆ.
ಸೊ ಸ್ನೇಹಿತರೆ, ಇದು ಅನಿಮೇಷನ್ ಕೀಸ್ನ ಮೂವ್ ಮಾಡೋದು ಮತ್ತು ಸ್ಕೇಲ್ ಮಾಡೋದ್ರ ಬಗ್ಗೆ ಆಯಿತು. ಇನ್ನು ಅನಿಮೇಷನ್ ಕೀಸ್ನ ನೀವು ಡಿಲೀಟ್ ಮಾಡಬೇಕು ಅಂದರೆ ಸೊ 2-3 ಥರ ವೇಯಲ್ಲಿ ನಾವು ಅನಿಮೇಷನ್ ಕೀಸ್ನ ಡಿಲೀಟ್ ಮಾಡ್ಬೋದು. ಸೊ ಸೆಲೆಕ್ಟ್ ಮಾಡಿ ಆಬ್ಜೆಕ್ಟನ್ನ, ಮತ್ತು ಇದೇ ಥರ ಸೆಲೆಕ್ಟ್ ಮಾಡಿ ಎಲ್ಲ ಕೀಸ್ಗಳನ್ನ ಈ ಥರ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ. ಸೊ ಈ ಥರ ಮಾಡ್ಬೋದು. ಅಥವಾ ಸೆಲೆಕ್ಟ್ ಮಾಡಿ ಅನಿಮೇಟ್ ಆಗಿರುವಂಥ ಎಲ್ಲ ಅಟ್ರಿಬ್ಯೂಟ್ಗಳನ್ನು ಈ ಥರ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಬ್ರೇಕ್ ಕನೆಕ್ಷನ್ಸ್. ಓಕೆ, ಸೊ ಅಟ್ರಿಬ್ಯೂಟನ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಈ ಥರ ಬ್ರೇಕ್ ಕನೆಕ್ಷನ್ಸ್ ಮಾಡೋದ್ರಿಂದ ಕೂಡ ಅನಿಮೇಷನ್ ಡಿಲೀಟ್ ಆಗುತ್ತೆ. ಅಥವಾ ನಾನು ಮತ್ತೆ ಅಂಡು ಮಾಡ್ತೀನಿ. ಅಥವಾ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಎಡಿಟಿಗೆ ಹೋಗಿ ಕೀಸ್ ಅಂತ ಇರುತ್ತೆ, ಇಲ್ಲಿಗೆ ಬಂದು ಸೊ ಇಲ್ಲಿಂದ ಡಿಲೀಟ್ ಕೀಸ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಅನಿಮೇಷನ್ ಕೀಸ್ ಡಿಲೀಟ್ ಆಗುತ್ತೆ. ಸೊ ಮತ್ತು ಇಲ್ಲಿ ಡಿಲೀಟ್ ಮಾಡುವಾಗ ಏನಾಗುತ್ತೆ ಅಂದರೆ, ಈಗ ನಮಗೆ ಜಸ್ಟ್ ಇಲ್ಲಿ ಮಾತ್ರ ನಾವು ಅನಿಮೇಟ್ ಮಾಡಿದ್ದೀವಿ. ಕೆಲವು ಸಲ ಅನಿಮೇಷನ್ ಜಾಸ್ತಿ ಆಗಿರುತ್ತೆ, ಅಂದರೆ ಇಲ್ಲಾಗಿರುತ್ತೆ, ಇಲ್ಲೂ ಕೂಡ ಆಗಿರ್ಬೋದು, ಅಥವಾ ಯಾವುದಾದ್ರೂ ಡಿಫಾರ್ಮರ್ನ ಹಾಕಿ ಅದನ್ನು ಕೂಡ ಅನಿಮೇಟ್ ಮಾಡಿರ್ತೀವಿ. ಸೊ ಆ ಥರ ಇದ್ದಾಗ, ಸೊ ಅಂದರೆ ಈ ಆಬ್ಜೆಕ್ಟಿಗೆ ಕಾಣಿಸ್ತಿರುವಂಥ ಅನಿಮೇಷನ್ ಕೂಡ ಇದ್ದಾಗ, ಸೊ ನೀವೇನು ಮಾಡ್ಬೋದು, ಇದನ್ನು ಸೆಲೆಕ್ಟ್ ಮಾಡಿ ಎಡಿಟ್ ಕೀಸ್, ಡಿಲೀಟ್ ಕೀಸ್, ಇಲ್ಲಿ ಆಪ್ಷನ್ ಬಾಕ್ಸಿಗೆ ಹೋಗಿ ಪಕ್ಕದಲ್ಲಿ ಅಲ್ಲಿ ಜಸ್ಟ್ ಸೆಲೆಕ್ಟೆಡ್ ಅಂತ ಇರುತ್ತೆ, ಅದ್ರ ಬದಲು ಆಲ್ ಅಂತ ಕೊಡಿ. ಆಬ್ಜೆಕ್ಟ್ಸ್ ಆಲ್ ಅಂತ ಕೊಟ್ಬಿಟ್ಟು ಡಿಲೀಟ್ ಕೊಟ್ಟರೆ ಸೊ ಈ ಆಬ್ಜೆಕ್ಟಿಗೆ ಏನೇನು ಅನಿಮೇಷನ್ ಮಾಡಿರ್ತೀರ ಎಲ್ಲವೂ ಕೂಡ ಡಿಲೀಟ್ ಆಗಿಬಿಡುತ್ತೆ. ಓಕೆ, ಸೊ ಈ ಥರ ನೀವು ಅನಿಮೇಷನ್ ಕೀಸನ್ನು ಡಿಲೀಟ್ ಮಾಡಬಹುದು. ಓಕೆ ಸ್ನೇಹಿತರೆ, ಇಲ್ಲಿ ನಾನು ಒಂದು ಸಿಂಪಲ್ ಅನಿಮೇಷನ್ ಸೆಟಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು, ಗ್ರೌಂಡ್ ಇದೆ, ಒಂದು ಸಿಂಪಲ್ ಆಗಿ ರೋಡ್ ಇದೆ, ಟ್ರ್ಯಾಕ್ ಇದೆ, ಸೊ ಹಾಗೆ ಒಂದು ಕಾರ್ ಇದೆ. ಓಕೆ, ಸೊ ಈ ರೋಡ್ ಮತ್ತು ಟ್ರ್ಯಾಕ್ ನಮಗೆ ಮುಟ್ಟಕ್ಕಾಗೋದಿಲ್ಲ, ಯಾಕಂದರೆ ನಾನು ಅದನ್ನು ಒಂದು ಲೇಯರಲ್ಲಿ ಹಾಕಿಬಿಟ್ಟು ಇಲ್ಲಿ ಆರ್ ಅಂತ ಪ್ರೆಸ್ ಮಾಡಿದ್ದೀನಿ. ಸೊ ಅದು ನಮಗೆ ಸಿಗೋದಿಲ್ಲ, ಸೊ ಡಿಸ್ಟರ್ಬ್ ಮಾಡೋದಿಲ್ಲ ಅನಿಮೇಟ್ ಮಾಡುವಾಗ. ಸೊ ಕೇವಲ ಈ ಕಾರ್ ಮಾತ್ರ ಸಿಗುತ್ತೆ. ಸೊ ಇದನ್ನು ಮಾತ್ರ ನೀವೀಗ ಅನಿಮೇಟ್ ಮಾಡಬೇಕು. ಇದನ್ನು ಕೂಡ ನಾನು ಕಂಪ್ಲೀಟಾಗಿ ಒಂದು ಸಿಂಗಲ್ ಆಬ್ಜೆಕ್ಟಾಗಿ ಮಾಡಿದ್ದೀನಿ, ಕಂಬೈನ್ ಮಾಡಿಬಿಟ್ಟಿದ್ದೀನಿ. ಸೊ ವೀಲ್ ರೊಟೇಷನ್ ಅನಿಮೇಷನ್ ಏನು ಮಾಡ್ತಾ ಇಲ್ಲ ಈಗ, ಕೇವಲ ಈ ಕಾರನ್ನು ನಾವು ಒಂದು ಸಿಂಪಲ್ ಆಬ್ಜೆಕ್ಟ್ ಥರ ಅನಿಮೇಟ್ ಮಾಡ್ತೀವಿ ಅಷ್ಟೇ. ಇನ್ನು ಇಲ್ಲಿ ಆಟೋ ಕೀ ಆನ್ ಆಗಿದೆ, ಮತ್ತು ಟೈಮ್ ಸ್ಲೈಡರ್ನಲ್ಲಿ ಫ್ರೇಮ್ ರೇಟಿಂದ 24 FPS ಇಟ್ಕೊಂಡಿದ್ದೀನಿ. ಪ್ಲೇಬ್ಯಾಕ್ ಸ್ಪೀಡ್ ಕೂಡ 24 FPS ಇದೆ ಅಷ್ಟೇ, ಇಲ್ಲಿ ಮತ್ತೇನಿಲ್ಲ. ಸೇವ್ ಅಂತ ಮಾಡ್ಕೊಳ್ಳಿ. ಮತ್ತು ಈ ಅನಿಮೇಷನ್ ಟೋಟಲ್ ಎಷ್ಟು ಫ್ರೇಮ್ಸ್ ಅಥವಾ ಎಷ್ಟು ಸೆಕೆಂಡ್ಸ್ ಬರುತ್ತೆ ಅಂತ ನನಗೂ ಐಡಿಯಾ ಇಲ್ಲ. ಸೊ ಮಾಡ್ತಾ ಹೋಗೋಣ. ಸೊ ನಮಗೆ ನೋಡೋದಕ್ಕೆ ಇದು ಒಂದು ರೇಸ್ ಕಾರ್ ಥರ ಅನ್ನಿಸ್ಬೇಕು. ಸೊ ಹಾಗಾಗಿ ಅನಿಮೇಷನ್ ಮಾಡ್ತಾ ಹೋಗೋಣ. ಟೈಮ್ ಎಷ್ಟು ತಗೊಳುತ್ತೋ, ಎಷ್ಟು ಫ್ರೇಮ್ಸ್ ತಗೊಳುತ್ತೋ ನೋಡೋಣ. ಓಕೆ ಸ್ನೇಹಿತರೆ, ಕಾರನ್ನು ಸೆಲೆಕ್ಟ್ ಮಾಡಿ ಫಸ್ಟ್ ಫ್ರೇಮ್ ಮೇಲೆ ಎಸ್ ಅಂತ ಪ್ರೆಸ್ ಮಾಡಿ. ಸೊ ಇಲ್ಲೂ ಕೂಡ ಲಾಕ್ ಆಗಿರುತ್ತೆ, ಕೀ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ 40ನೇ ಫ್ರೇಮಿಗೆ ಬರೋಣ. ಸೊ 40 ಒಂದು ಅಂದಾಜು ಮೇಲೆ ಬಂದಿದ್ದೀನಿ. 40ನೇ ಫ್ರೇಮಿಗೆ ಬಂದುಬಿಟ್ಟು ಸೊ ಇಲ್ಲಿ ತನಕ ಬರಲಿ, ಎಸ್ ಅಂತ ಪ್ರೆಸ್ ಮಾಡಿ. ಸೊ ಎಸ್ ಅಂತ ಪ್ರೆಸ್ ಮಾಡಿ. ಸೊ ಬಟ್ 40ನೇ ಫ್ರೇಮಿಗೆ ಬಂದಮೇಲೆ ಅದು ಆ್ಯಕ್ಚುಲಿ ಈ ಥರ ತಿರುಗಬೇಕು. ಓಕೆ, ಸೊ ಈ ಥರ ತಿರುಗಬೇಕು. ಸೊ ಸ್ಲೈಡ್ ಆಗಬೇಕು, ರೇಸಿಂಗ್ ಕಾರ್ ಅಲ್ವಾ. ಬಟ್ ಹಾಗಂತ ನಾನು ಇಲ್ಲೇ ಓಕೆ, ಅದು 39ಕ್ಕೆ ಆಗೋಯ್ತಾ, ಪರವಾಗಿಲ್ಲ, ಕಟ್ ಮಾಡಿ 40ಕ್ಕೆ ಪೇಸ್ಟ್ ಮಾಡೋಣ ಅಲ್ಲೇ. ಓಕೆ, ಸೊ ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಅವಾಗ ಅದೇನಾಗುತ್ತೆ, ಇಲ್ಲಿಂದನೇ ಸ್ಟಾರ್ಟ್ ಆಗಿಬಿಡೋದು, ತುಂಬ ಬೇಗ ಸ್ಲೈಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟು ಬೇಗ ಆಗಬಾರ್ದು, ಅಟ್ಲೀಸ್ಟ್ ಇಲ್ಲಿ ತನಕ ಅದು ಸ್ವಲ್ಪ ಸ್ಟ್ರೈಟಾಗಿ ಬಂದುಬಿಟ್ಟು ಆಮೇಲೆ ಆಗಬೇಕಲ್ವ. ಸೊ ಹಾಗಾಗಿ ಅಂಡು ಮಾಡ್ತೀನಿ ನಾನು. ಅಂಡು ಮಾಡಿ ಕಂಟ್ರೋಲ್ ಸೆಟ್ ಮಾಡಿ. ಓಕೆ, ಇಲ್ಲಿ ತನಕ ಸ್ಟ್ರೈಟಾಗೇ ಇದೆ. ಸೊ ಏನು ಮಾಡ್ಕೊಳ್ಳೋಣ, 40 ಆ್ಯಕ್ಚುಲಿ ಒಂದು ಇಲ್ಲಿ ತನಕ ಹೀಗೆ ಬರಲಿ. ಓಕೆ, ಸೊ ಇಲ್ಲಿ ಒಂದು 30ನೇ ಫ್ರೇಮಲ್ಲಿ, ಓಕೆ 30ನೇ ಫ್ರೇಮಿಗೆ ಇಲ್ಲಿ ತನಕ ಬಂದಿದೆ ಅಲ್ವಾ, ಎಸ್ ಅಂತ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಆಗ ಇಲ್ಲಿ ತನಕ ಅದು ಲಾಕ್ ಆಗಿರುತ್ತೆ. ನಂತರ 40ನೇ ಫ್ರೇಮಲ್ಲಿ ಈಗ ಇದನ್ನು ರೊಟೇಟ್ ಮಾಡ್ಕೊಳ್ಳೋಣ, ಈ ಥರ ಬರಲಿ, ಸ್ವಲ್ಪ ಸ್ಲೈಡ್ ಆದಂಗೆ ಇರುತ್ತೆ, ಹೀಗಿರಲಿ. ಓಕೆ, ಸೊ ಪ್ಲೇ ಮಾಡಿ ನೋಡಿ. ಒಂದು ಓವರಾಲ್ ಸ್ವಲ್ಪ ಸ್ಪೀಡ್ ಕಡಿಮೆ ಆಗಲಿ, ಒಂದು 5 ಫ್ರೇಮ್ಸ್ ಜಾಸ್ತಿ ಮಾಡ್ತೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ ತುಂಬ ಫಾಸ್ಟಾಗಿ ಸ್ಲೈಡ್ ಆಗ್ತಾ ಇದೆ. ಸೊ ಇದು ಒಂದು 10 ಫ್ರೇಮ್ಸ್ ಜಾಸ್ತಿ ಮಾಡೋಣ. ಓಕೆ, ಸೊ ಈಗ ಓಕೆ ಓವರಾಲ್ ಸ್ವಲ್ಪ ಕಡಿಮೆನೇ ಇರಲಿ, ಇದು ಕೂಡ 5 ಫ್ರೇಮ್ಸ್ ಕಡಿಮೆ ಮಾಡೋಣ. ಈಗ ಅದು ಕರೆಕ್ಟ್ ಅನಿಸ್ತಾ ಇದೆ ನೋಡಿ. ಅಥವಾ ಇಲ್ಲಿ ಬಂದಾಗ ಇಲ್ಲಿ ತನಕ ಬರೋದು ಬೇಡ, ಸ್ವಲ್ಪ ಹಿಂದೆನೇ ಇರಲಿ, ಅಂದರೆ ಇಲ್ಲಿಂದನೇ ಅದು ಸ್ಲೈಡ್ ಆಗೋದು ಸ್ಟಾರ್ಟ್ ಆಗಲಿ. ಸೊ ನಾನು ಪ್ರತಿ ಸಲ ಚೇಂಜ್ ಮಾಡಿದಾಗ ಇವಾಗ ಎಸ್ ಅಂತ ಪ್ರೆಸ್ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ಆಲ್ರೆಡಿ ಅಲ್ಲಿ ಕೀಸ್ ಇರೋದ್ರಿಂದ ಆಟೋ ಕೀಯಿಂದ ಲಾಕ್ ಆಗ್ತಾ ಇರುತ್ತೆ. ಬಟ್ ಆದರೂ ಕೂಡ ನೀವು ಬೇಕಿದ್ರೆ ಎಸ್ ಅಂತ ಪ್ರೆಸ್ ಮಾಡ್ಬೋದು, ಆ್ಯಕ್ಚುಲಿ ಅಗತ್ಯ ಇಲ್ಲ.
ಪ್ಲೇ ಮಾಡಿ ನೋಡಿ. ಓಕೆ, ಸೊ ಇದು ಫಾಸ್ಟ್ ಅನಿಸ್ತಾ ಇದೆ. ಇನ್ನು ಸ್ವಲ್ಪ ಒಂದು 3 ಫ್ರೇಮ್ ಜಾಸ್ತಿ ಮಾಡ್ತೀನಿ. ಓಕೆ, ಸೊ ನಂತರ ಒಂದು 80ನೇ ಫ್ರೇಮ್ ತನಕ ಅದು ಇಲ್ಲಿ ತನಕ ಬರಬೇಕು. ಹೀಗೆ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಮುಂದೆ ಬಂದಿರಲಿ. ಒಂದು 100 ಫ್ರೇಮಿಗೆ ಬಂದಾಗ ಇಲ್ಲಿ ಕೂಡ ಅದೇ ಥರದ ಇಟ್ಕೊಳ್ಳೋಣ. ಸ್ವಲ್ಪ ಹೊರಡೆ ತನಕ ಹೋಗಲಿ ಬೇಕಿದ್ರೆ. ಸೊ ಈ ಟೈಮ್ ಆ್ಯಕ್ಚುಲಿ ಜಾಸ್ತಿ ಆಯ್ತು ಅನಿಸುತ್ತೆ ಸ್ನೇಹಿತರೆ. ನೋಡ್ಬೋದು ರೋಡ್ ಕಡಿಮೆ ಸಣ್ಣದಿದೆ, ಟೈಮ್ ನೋಡಿದರೆ ನಾನು ಜಾಸ್ತಿ ಕೊಟ್ಟಿದ್ದೀನಿ. ಸೊ ಇದು ಓವರಾಲ್ ಆಗಿ ಸ್ವಲ್ಪ ಹಿಂದೆ ಬರಲಿ, ಒಂದು 10 ಫ್ರೇಮ್ ಹಿಂದೆ ತೊಗೊಂಡ್ಬನ್ನಿ. ಓಕೆ, ಇನ್ನು ಸ್ನೇಹಿತರೆ, ನೀವು ಮಾಯಾದಲ್ಲಿ ಅನಿಮೇಷನ್ ಮಾಡುವಾಗ ನಿಮ್ಮ ಅನಿಮೇಷನ್ ಹೇಗೆ ಬರ್ತಾ ಇದೆ ಅಂತ ಆಗಾಗ ಟೆಸ್ಟ್ ಮಾಡಬೇಕಾಗತ್ತೆ ಅಲ್ವಾ. ಸೊ ಅದನ್ನು ಟೆಸ್ಟ್ ಮಾಡೋದಕ್ಕೆ ಇಲ್ಲೇ ನೀವು ವ್ಯೂಪೋರ್ಟ್ನಲ್ಲಿ ಈ ಥರ ಅನಿಮೇಷನ್ ಪ್ಲೇ ಮಾಡಿ ನೋಡಿದ್ರೆ ನಿಮಗೆ ಎಕ್ಸಾಕ್ಟ್ ಪಿಕ್ಚರ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅನಿಮೇಷನ್ ಪ್ಲೇ ಮಾಡುವಾಗ ನಿಮ್ಮ ಕಂಪ್ಯೂಟರ್ದು ಒಂದು ಸ್ವಲ್ಪ ಲ್ಯಾಗ್ ಆಗ್ಬೋದು. ಓಕೆ, ಅದು ನಿಮ್ಮ ಕಂಪ್ಯೂಟರಿನ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ಆ್ಯಕ್ಚುಲಿ ಸಿಂಪಲ್ ಸೀನ್ ಇದೆ ಇದರಲ್ಲಿ. ಸೊ ನಮಗೆ ಆಲ್ಮೋಸ್ಟ್ ಕರೆಕ್ಟಾಗಿ ಅನಿಮೇಷನ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸ್ವಲ್ಪ ಸೀನ್ ಕಾಂಪ್ಲಿಕೇಟ್ ಆಗ್ತಾ ಹೋದಾಗೆ ನೀವು ಕ್ಯಾರೆಕ್ಟರ್ಗಳನ್ನೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 100% ಇದು ಕರೆಕ್ಟಾಗಿ ಪ್ಲೇ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಸೊ ಅದಕ್ಕೆ ಸಾಕಷ್ಟು ಗ್ರಾಫಿಕ್ಸ್ ಕೆಪಾಸಿಟಿ ಬೇಕಾಗುತ್ತೆ. ಹಾಗಾಗಿ ನಾವು ಅನಿಮೇಷನ್ ವರ್ಕ್ ಮಾಡುವಾಗ ಅವಾಗವಾಗ ಅನಿಮೇಷನ್ ಟೆಸ್ಟ್ ಮಾಡೋದಕ್ಕೆ ಇಲ್ಲಿ ವ್ಯೂಪೋರ್ಟ್ನಲ್ಲಿ ಮಾಡೋ ಬದಲು ಅದನ್ನು ನಾವು ಪ್ಲೇಬ್ಲಾಸ್ಟ್ ಅಂತ ತೆಗೆದುಬಿಟ್ಟು ಅಲ್ಲಿ ನೋಡ್ತೀವಿ. ಸೊ ಪ್ಲೇಬ್ಲಾಸ್ಟ್ ಅಂದರೆ ಮತ್ತಿನ್ನೇನಿಲ್ಲ, ಅದೊಂಥರ ಸ್ಕ್ರೀನ್ ರೆಕಾರ್ಡರ್ ಇದೆ ಹಾಗೆ. ಓಕೆ, ಸೊ ಇಲ್ಲಿ ಪ್ಲೇ ಆಗೋ ಅನಿಮೇಷನ್ ಆ್ಯಸ್ ಇಟ್ ಈಸ್ ಒಂದು ವಿಡಿಯೋ ಮಾಡಿ ಕೊಡುತ್ತೆ. ಸೊ ನಾವು ಆ ವಿಡಿಯೋದಲ್ಲಿ ನೋಡ್ಬೋದು, ಅಲ್ಲಿ ನಿಮಗೆ ಆ್ಯಕ್ಚುಲಿ ಹೇಗೆ ಅದು ಪ್ಲೇ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಪ್ಲೇಬ್ಲಾಸ್ಟ್ ತೆಗೆಯೋದಕ್ಕೆ ಜಸ್ಟ್ ಇಲ್ಲಿ ಈ ಟೈಮ್ ಸ್ಲೈಡರ್ನಲ್ಲಿ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಲಾಸ್ಟ್ ಪ್ಲೇಬ್ಲಾಸ್ಟ್ ಅಂತ ಆಪ್ಷನ್ ಇರುತ್ತೆ. ಸೊ ಅಲ್ಲಿ ಆಪ್ಷನ್ಸ್ ಬಾಕ್ಸ್ ಇರುತ್ತೆ ಪಕ್ಕದಲ್ಲಿ, ಅದಕ್ಕೆ ಹೋಗಿ. ಸೊ ಆಪ್ಷನ್ಸ್ ಬಾಕ್ಸ್ನಲ್ಲಿ ಇಲ್ಲಿ ಫಾರ್ಮ್ಯಾಟ್ ಇಮೇಜ್ ಇಟ್ಕೋಬೋದು, ಬೆಟರ್ ಇವಿಯೇ ಇಟ್ಕೊಳ್ಳಿ, ವಿಡಿಯೋ ಸಿಗುತ್ತೆ ಡೈರೆಕ್ಟಾಗಿ. ಕ್ವಾಲಿಟಿ ಒಂದು 70 ಇರಲಿ, ಸ್ಕೇಲ್ ಒಂದು 1 ಅಂತಲೇ ಇರಲಿ, ಫುಲ್ ಸ್ಕೇಲ್ನಲ್ಲೇ ಬರುತ್ತೆ ಅಷ್ಟೇ. ಸೊ ಜಸ್ಟ್ ಮೂವಿ ಫೈಲ್ ಇಲ್ಲಿ ಬ್ರೌಸ್ ಅಂತ ಮಾಡಿ, ಎಲ್ಲದು ಸೇವ್ ಆಗಬೇಕು ಪ್ಲೇಬ್ಲಾಸ್ಟ್, ಆ ವಿಡಿಯೋ ಫೈಲ್ ಎಲ್ಲಿ ಸೇವ್ ಆಗಬೇಕು ಅನ್ನೋದನ್ನು ಮೆನ್ಷನ್ ಮಾಡಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪಿಗೆ ಬಂದುಬಿಟ್ಟು. ಸೊ ಇಲ್ಲಿ ನಾನು ಆಲ್ರೆಡಿ ಒಂದು ನೋಡಿದ್ದೆ, ಸೇವ್ ಮಾಡಿದ್ದೆ, ಪಿ ಬಿ ಅಂತ ಕೊಡ್ತೀನಿ ಪ್ಲೇಬ್ಲಾಸ್ಟ್ ಅಂತ. ಸೊ ಅದ್ರ ಮೇಲೆ ನಾನು ಓವರ್ ರೈಟ್ ಮಾಡ್ತೀನಿ. ಸೊ ನೀವು ಇಲ್ಲಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸೇವ್ ಮಾಡ್ಬೋದು. ಇಲ್ಲಿ ಓವರ್ ರೈಟ್ ಕೇಳ್ತಾ ಇದೆ, ರಿಪ್ಲೇಸ್ ಕೊಡಿ ಅಷ್ಟೇ. ಸೊ ಇಷ್ಟು ಕೊಟ್ಬಿಟ್ಟು ಪ್ಲೇಬ್ಲಾಸ್ಟ್ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ಇದನ್ನು ಮಾಡೋಕ್ಕಿಂತ ಮುಂಚೆ ಈ ಸ್ಕ್ರೀನ್ ಅಂದರೆ ಈ ವ್ಯೂಪೋರ್ಟ್ ಹೇಗಿರಬೇಕು, ಅಂದರೆ ವಿಡಿಯೋ ಹೇಗೆ ಬರಬೇಕು ಅನ್ನೋದನ್ನು ನೀವು ವ್ಯೂಪೋರ್ಟನ್ನು ಸರಿಯಾಗಿ ಇಟ್ಬಿಟ್ಟು ನಂತರ ಇಲ್ಲಿಗೆ ಬರಬೇಕು. ಓಕೆ, ಇವಾಗ ಪ್ಲೇಬ್ಲಾಸ್ಟ್ ಅಂತ ಕ್ಲಿಕ್ ಮಾಡಿ. ಓಕೆ ಕೊಡಿ, ಓವರ್ ರೈಟ್ ಕೇಳ್ತಾ ಇದೆ. ಓಕೆ, ಎಸ್ಕೇಪ್ ಪ್ರೆಸ್ ಮಾಡ್ಬೋದು, ಲಾಸ್ಟ್ ಅಲ್ಲೇನು ಅನಿಮೇಷನ್ ಇಲ್ವಲ್ಲ ಹಾಗಾಗಿ. ಓಕೆ, ಇವಾಗ ಅದು ಆಟೋಮೆಟಿಕಲಿ ಪ್ಲೇಬ್ಲಾಸ್ಟ್ ವಿಡಿಯೋ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು. ಇಲ್ಲೂ ಕೂಡ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಪ್ಲೇ ಸರಿಯಾಗಿ ಆಗದೆ ಇರ್ಬೋದು. ಫಸ್ಟ್ ಟೈಮ್ ಪ್ಲೇ ಆಗುವಾಗ ಒಂದು ಸ್ವಲ್ಪ ಅದು ಲ್ಯಾಗ್ ಆಗ್ಬೋದು. ಸೆಕೆಂಡ್ ಟೈಮ್ ಪ್ಲೇ ಆಗುವಾಗ ಅದು ಸರಿಯಾಗಿ ಬರುತ್ತೆ ಪಕ್ಕ. ಮತ್ತು ಸ್ಪೇಸ್ ಬಾರ್ ಪ್ರೆಸ್ ಮಾಡ್ತೀನಿ ಅಥವಾ ಪ್ಲೇ ಮಾಡ್ತೀನಿ. ಈಗ ನಿಮ್ಗೆ ಏನು ಕಾಣಿಸ್ತಾ ಇದೆ, ಇದು ಆ್ಯಕ್ಚುಲಿ ಅನಿಮೇಷನ್ ಅದು ಬರ್ತಾ ಇರೋದು. ಸೊ ಈಗಲೂ ಕೂಡ ಸಾಕಷ್ಟು ಮಿಸ್ಟೇಕ್ಸ್ ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಫಾಸ್ಟ್ ಅನಿಸ್ತಾ ಇದೆ, ಇಲ್ಲಿ ಓಕೆ, ಇಲ್ಲಿ ಒಂದು ಸ್ವಲ್ಪ ಫಾಸ್ಟ್ ಅನಿಸ್ತಾ ಇದೆ ಅಲ್ವಾ. ಇಲ್ಲಿ ನೋಡಿ ಒಂದು ಸ್ವಲ್ಪ ಫಾಸ್ಟ್ ಅನಿಸ್ತಾ ಇದೆ. ಓಕೆ, ಸೊ ಈ ಥರ ನೀವು ಚೆಕ್ ಮಾಡಿಕೊಂಡು ಅನಿಮೇಷನ್ನ ಇಲ್ಲಿ ಸರಿ ಮಾಡ್ತಾ ಹೋಗಬೇಕಾಗತ್ತೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ನಾನು ಈ ಅನಿಮೇಷನ್ ಕೀಸ್ಗಳನ್ನು ಕಂಟಿನ್ಯೂಸ್ ಆಗಿ ಹಿಂದೆ ಮುಂದೆ ಮೂವ್ ಮಾಡ್ತಾ ಇದ್ದೀನಿ. ಮತ್ತು ಆ ಮೂಲಕ ಆ ಕಾರಿನ ಟೈಮಿಂಗನ್ನು, ಅಂದರೆ ಆ ಕಾರು ಒಂದು ಪಾಯಿಂಟಿಂದ ಮತ್ತೊಂದು ಪಾಯಿಂಟಿಗೆ ಹೋಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಕ್ರಾಸಿಂಗ್ನಲ್ಲಿ ಟರ್ನ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅನ್ನೋದನ್ನು ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅನಿಮೇಷನ್ನ 12 ಪ್ರಿನ್ಸಿಪಲ್ಗಳಲ್ಲಿ ಟೈಮಿಂಗ್ ಅನ್ನೋದು ಮೊದಲನೆಯ ಮತ್ತು ಮುಖ್ಯವಾದ ಪ್ರಿನ್ಸಿಪಲ್ ಅಂತ ಹೇಳ್ಬೋದು. ಸೊ ಟೈಮಿಂಗ್ ಅಂದರೆ ಏನು? ಯಾವುದೇ ಒಂದು ಆ್ಯಕ್ಷನ್ ಅಥವಾ ಒಂದು ಚಲನೆ, ಒಂದು ಮೂಮೆಂಟ್ ಘಟಿಸೋದಕ್ಕೆ ಅಥವಾ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅನ್ನೋದೇ ಅದರ ಟೈಮಿಂಗ್.
ಈಗ ಒಂದು ಬಾಗಿಲು ಓಪನ್ ಇದೆ, ಅದು ಕ್ಲೋಸ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ. ಈಗ ನಾನು ಕೂತಿದ್ದೀನಿ ಚೇರ್ ಮೇಲೆ, ಸೊ ನಾನು ಎದ್ದು ನಿಲ್ಲೋಕ್ಕೆ ಎಷ್ಟು ಟೈಮ್ ತೊಗೊಳ್ತೀನಿ ಅನ್ನೋದೇ ಆಯಾ ಅನಿಮೇಷನ್ಗಳ ಟೈಮಿಂಗ್ ಆಗಿರುತ್ತೆ. ಸೊ ನಿಮ್ಗೆ ಅನಿಸ್ಬೋದು ಇದು ಕಾಮನ್ ಸೆನ್ಸ್, ಇದನ್ನು ಒಂದು ಪ್ರಿನ್ಸಿಪಲ್ ಅಂತ ಮಾಡುವಂಥ ಅವಶ್ಯಕತೆ ಏನಿದೆ ಅಂತ ಅನಿಸ್ಬೋದು. ನನಗೂ ಮುಂಚೆ ಆ ಥರ ಅನಿಸಿತ್ತು, ಬಟ್ ಅವಶ್ಯಕತೆ ಇದೆ. ಟೈಮಿಂಗ್ ಬಂದುಬಿಟ್ಟು ಒಬ್ಬ ಅನಿಮೇಟರ್ನ ಒಂದು ಇಂಪಾರ್ಟೆಂಟ್ ಟೂಲ್ ಅಂತ ಹೇಳ್ಬೋದು. ನಾವು ಮಾಡುವಂಥ ಅನಿಮೇಷನ್ಗಳಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ಮೂಮೆಂಟ್ಗೂ ಇದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕಂಟಿನ್ಯೂಸ್ ಆಗಿ ಯೋಚನೆ ಮಾಡ್ತಾನೆ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮರದ ರಂಬೆಯ ಮೇಲೆ ಒಂದು ಪಕ್ಷಿ ಕೂತಿದೆ ಅಂದ್ಕೊಳ್ಳಿ, ಅದು ಅಲ್ಲಿಂದ ಹಾರೋಗುತ್ತೆ. ಸೊ ಆ ಪಕ್ಷಿ ಹಾಗೆ ಸುಮ್ಮನೆ ಸಡನ್ನಾಗಿ ಹಾರೋಗಲ್ಲ, ಅದು ಮೊದಲು ಮೆಂಟಲಿ ಪ್ರಿಪೇರ್ ಆಗುತ್ತೆ, ಇವಾಗ ಇಲ್ಲಿಂದ ಹಾರಬೇಕು ಅಂತ. ನಾವು ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ಫಸ್ಟ್. ನಂತರ ಆ ಪಕ್ಷಿಯ ಕಾಲುಗಳು ಆ ರೆಂಬೆನ ಬಿಡೋಕ್ಕಿಂತ ಮುಂಚೆ ಆ ರೆಂಬೆಯನ್ನು ಗಟ್ಟಿಯಾಗಿ ಪ್ರೆಸ್ ಮಾಡುತ್ತೆ. ಇದನ್ನು ಆಂಟಿಸಿಪೇಷನ್ ಅಂತಾರೆ. ಇದು ಕೂಡ ಒಂದು ಅನಿಮೇಷನ್ ಪ್ರಿನ್ಸಿಪಲ್ ಆ್ಯಕ್ಚುಲಿ. ಸೊ ಅದಕ್ಕೂ ಕೂಡ ನಾವು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಆ ನಂತರ ಆ ಕಾಲುಗಳು ರೆಂಬೆನ ಬಿಟ್ಟು ದೂರ ಹೋಗುತ್ತೆ, ರೆಕ್ಕೆಗಳು ಬಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಪಕ್ಷಿ ಅಲ್ಲಿಂದ ಹಾರೋಗುತ್ತೆ. ಸೊ ನಾವು ಪ್ರತಿಯೊಂದು ಮೂಮೆಂಟ್ಗೂ ಎಷ್ಟು ಟೈಮ್ ಕೊಡಬೇಕು ಅಂತ ನೋಡಿ ಸರಿಯಾಗಿ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಈ ಟೈಮಿಂಗ್ನ ಸರಿಯಾಗಿ ಉಪಯೋಗಿಸಿ ಆ ಪಕ್ಷಿ ಅಲ್ಲಿಂದ ಗಾಬರಿಯಿಂದ ಹಾರೋಯ್ತು, ಸುಮ್ಮನೆ ಕ್ಯಾಶುವಲ್ ಆಗಿ ಹಾರೋಯ್ತು, ಅಥವಾ ಏನಾದರೂ ಹೊಂಚು ಹಾಕಿ ಹಾರೋಯ್ತು ಅನ್ನುವಂಥ ವ್ಯತ್ಯಾಸನ ಖಂಡಿತವಾಗಿ ತೋರಿಸ್ಬೋದು ಟೈಮಿಂಗ್ನ ಯೂಸ್ ಮಾಡಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಗ್ರಾಫ್ಸ್ ಮತ್ತು ಗ್ರಾಫ್ ಎಡಿಟರ್ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅದು 3D ಅನಿಮೇಷನಲ್ಲಿ. ಸೊ ಅದ್ರ ಬಗ್ಗೆ ಕಲ್ತ್ಕೊಳ್ಳೋಣ. ಮತ್ತು ಈ ಕ್ಲಾಸ್ನಲ್ಲಿ ಇದೇನು ಅನಿಮೇಷನ್ ಮಾಡಿದ್ದೀವಿ ಇದು ಯಾವುದೇ ಒಂದು ರಿಯಲ್ ವರ್ಲ್ಡ್ ಸ್ಕೇಲ್ನಲ್ಲಿ ಇಲ್ಲ. ಅದರ ಟೈಮಿಂಗ್ ಆಗಲಿ ಅದರ ಸೈಜ್ ಆಗಲಿ ಯಾವುದು ಕೂಡ ರಿಯಲ್ ವರ್ಲ್ಡ್ ಸ್ಕೇಲ್ನಲ್ಲಿ ಇಲ್ಲ, ಜಸ್ಟ್ ಡೆಮೋ ಪರ್ಸ್ಗೋಸ್ಕರ ಮಾಡಿದ್ದು. ನೀವು ಕೂಡ ಈ ರೀತಿಯ ಕೆಲವು ಅನಿಮೇಷನ್ಗಳನ್ನು ಮಾಡಿ ಪ್ರಾಕ್ಟೀಸ್ ಮಾಡಿ. ಮತ್ತು ಇದಕ್ಕೆ ಒಂದು ಒಳ್ಳೆ ಕ್ಯಾಮ್ರಾ ಅನಿಮೇಷನ್ ಕೊಟ್ಟರೆ ಇನ್ನೂ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ಅದನ್ನು ಕೂಡ ಮುಂದಿನ ಕ್ಲಾಸ್ಗಳಲ್ಲಿ ಮತ್ತೆ ನಾವು ಕಲಿತೀವಿ. ಓಕೆ, ಸೊ ನಿಮಗೆ ಈ ಕ್ಲಾಸ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.